ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಇವತ್ತು ನಮ್ಮ ಗಾರ್ಡನ್ನಲ್ಲಿರುವ ಒಂದು ಸುಗಂಧಭರಿತ ಹೂವನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಈ ಹೂವನ್ನು ಸುರುಳಿ, ಸುಗಂಧಿ, ಸೌಗಂಧಿಕ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಇಂಗ್ಲಿಷಿನಲ್ಲಿ ಈ ಹೂವಿಗೆ ಬಟರ್ಫ್ಲೈ ಫ್ಲವರ್ ಎಂದು ಕರೆಯುತ್ತಾರೆ. ಕರಾವಳಿ ಮಲೆನಾಡಿನಲ್ಲಿ ಹೆಚ್ಚಾಗಿ ಈ ಹೂವು ಬೆಳೆಯುತ್ತದೆ. ಕೆರೆಗಳ ಅಂಚಿನಲ್ಲಿ, ಅಡಿಕೆ ತೋಟದಲ್ಲಿ ಗುಂಪು ಗುಂಪಾಗಿ ಇದರ ಗಿಡಗಳು ಬೆಳೆಯುತ್ತವೆ. ಸುರುಳಿ ಒಂದು ಸುಗಂಧಭರಿತವಾದ ಬಿಳಿ ಹೂವು. ಅದಕ್ಕೆ ಈ ಹೂವಿಗೆ ಸುಗಂಧಿ ಎಂದು ಹೆಸರು ಬಂದಿದೆ. ಈ ಹೂವು ಅರಳಿದಾಗ ಚಿಟ್ಟೆಯ ಥರ ಕಾಣುತ್ತದೆ. ಅದಕ್ಕೆ ಈ ಹೂವಿಗೆ ಬಟರ್ಫ್ಲೈ ಫ್ಲವರ್ ಎಂದು ಕರೆಯುತ್ತಾರೆ. ಈ ಗಿಡದ ವಿಶೇಷತೆ ಎಂದರೆ ಈ ಗಿಡದಲ್ಲಿ ಈ ರೀತಿಯ ಒಂದು ರಚನೆ ಬಂದು ಅದರಲ್ಲಿ ತುಂಬ ಮೊಗ್ಗುಗಳು ಮೂಡುತ್ತವೆ. ದಿನಾಲೂ ಒಂದೆರಡು ಹೂಗಳು ಅರಳುತ್ತದೆ. ಹೂವು ಯಾವಾಗಲೂ ಸೂರ್ಯನ ಪ್ರಖರತೆ ಕಡಿಮೆಯಾದಾಗ ಅಂದರೆ ಸಾಯಂಕಾಲದ ಸಮಯಕ್ಕೆ ಅರಳುತ್ತದೆ. ಒಂದು ದಿನದ ಅವಧಿಗೆ ಅರಳುತ್ತದೆ. ಗಿಡ ಒಂದು 3 ರಿಂದ 4 ಅಡಿಗಳವರೆಗೆ ಬೆಳೆಯುತ್ತದೆ. ಇದು ಗೆಡ್ಡೆ ಜಾತಿಯ ಗಿಡ. ಒಂದು ಗಿಡ ಇದ್ದರೆ ಅದರ ಸುತ್ತ ಮರಿಗೆಡ್ಡೆಗಳು ಹುಟ್ಟಿಕೊಳ್ಳುತ್ತವೆ. ಮುಂದಿನ ವರ್ಷಕ್ಕೆ ನಿಮ್ಮ ಹೂದೋಟದಲ್ಲಿ ಇನ್ನಷ್ಟು ಗಿಡಗಳನ್ನು ನೀವು ಇದರಿಂದ ಪಡೆದುಕೊಳ್ಳಬಹುದು. ಗಿಡದ ಎಲೆಗಳು ಉದ್ದವಾಗಿದ್ದು ವರ್ಷಪೂರ್ತಿ ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಈ ಗಿಡ ತೇವಾಂಶ ಇರುವ ಮಣ್ಣಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ನಿಮ್ಮ ಹೂದೋಟದಲ್ಲಿ ತುಂಬ ಹೂ ಬರುತ್ತಿರಬೇಕು. ನಿಮ್ಮ ಗಾರ್ಡನ್ ಸುಗಂಧಭರಿತವಾಗಿ ಸುಂದರವಾಗಿ ಕಾಣಬೇಕೆಂದಿದ್ದರೆ ನೀವು ಈ ಗಿಡವನ್ನು ಆರಿಸಿಕೊಳ್ಳಬಹುದು. ಈ ಗಿಡವು ಸುಗಂಧಭರಿತ ಹೂವನ್ನು ಕೊಡುವುದರಿಂದ ಸುಗಂಧ ದ್ರವ್ಯಗಳಲ್ಲಿ ಅಲಂಕಾರಕ್ಕಾಗಿ ಬಳಸುತ್ತಾರೆ. ಹೂವು, ಬೇರು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಔಷಧೀಯ ಉದ್ದೇಶಗಳಿಗಾಗಿ ಬಳಸುತ್ತಾರೆ. ಇನ್ನು ಈ ಗಿಡವನ್ನು ನೆಡುವ ವಿಧಾನವನ್ನು ತಿಳಿಯೋಣ. ಇದೊಂದು ಗೆಡ್ಡೆ ಜಾತಿಯ ಗಿಡ ಆಗಿರುವುದರಿಂದ ಇದನ್ನು ಬೆಳೆಸುವುದು ತುಂಬ ಸುಲಭ. ನೀವೀಗ ನೋಡುತ್ತಿರುವುದು ಸುರುಳಿ ಗಿಡದ ಗೆಡ್ಡೆ. ನೆಲದಲ್ಲಿ ನೆಡುವುದರಿಂದ ಒಂದು ಗಿಡದ ಬದಲಿಗೆ ನಾನಿಲ್ಲಿ 3 ಗಿಡದ ಗೆಡ್ಡೆಯನ್ನು ಜೊತೆಯಲ್ಲಿ ಸೇರಿಸಿ ನೆಡುತ್ತಿದ್ದೇನೆ. ಗಿಡ ಬೆಳೆದು ದೊಡ್ಡದಾದಾಗ ತುಂಬ ಹೂ ಬಿಟ್ಟಾಗ ಇದು ನೋಡಲು ಚಂದ ಕಾಣುತ್ತದೆ. ಈ ಉದ್ದೇಶದಿಂದ ಈ ರೀತಿ ಮಾಡುತ್ತಿದ್ದೇನೆ. ಮಣ್ಣನ್ನು ಹದ ಮಾಡಿ ಗಿಡವನ್ನು ಹೀಗೆ ನೆಟ್ಟು ನೀರು ಹಾಕಬೇಕು. ನೆಲದಲ್ಲಿ ನೆಡುತ್ತಿರುವುದರಿಂದ ಇದಕ್ಕೆ ಈಗ ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿನ ಫಲವತ್ತತೆ ಇದ್ದೇ ಇರುತ್ತದೆ. ಅದು ಗಿಡಕ್ಕೆ ಸಾಕಾಗುತ್ತದೆ. ಸ್ವಲ್ಪ ದಿವಸಗಳ ನಂತರ ಗಿಡದ ಬೆಳವಣಿಗೆಗೆ ಅನುಗುಣವಾಗಿ ಗೊಬ್ಬರವನ್ನು ಹಾಕಿದರೆ ಆಯಿತು. ಪಾಟ್ನಲ್ಲಿ ನೆಡುವುದಾದರೆ ಒಂದು ಗಿಡವನ್ನು ನೆಟ್ಟರೆ ಸಾಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನೆಲನ್ನು ಫಸ್ಟ್ ಟೈಮ್ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹಸಿರೇ ಉಸಿರು ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.